ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಕಾಡು ಬದನೆಕಾಯಿಯಿಂದ ಮಜ್ಜಿಗೆ ಮೆಣಸನ್ನು ಹೇಗೆ ಮಾಡೋದು ಅಂತ ನೋಡುವ. ಈ ಬದನೆಕಾಯಿಯನ್ನು ಕೊಯ್ಯುವಾಗ ಒಮ್ಮೆ ನೋಡ್ಕೊಳ್ಳಿ, ಅದರಲ್ಲಿ ಮುಳ್ಳಿರುತ್ತೆ. ಕಾಡು ಬದನೆಕಾಯಿಯ ಗೊಜ್ಜು, ಸಾಂಬಾರ್, ಪಲ್ಯ ತಿಂದು ಬೋರ್ ಆಗಿದ್ದರೆ ಹಾಗೆ ಬದನೆಕಾಯಿ ತುಂಬ ಸಿಕ್ಕರೆ ಈ ಥರ ಮಜ್ಜಿಗೆ ಮೆಣಸನ್ನು ಮಾಡಿಟ್ಕೊಳ್ಳಿ. ತುಂಬ ದಿನದವರೆಗೂ ಇಟ್ಕೊಳ್ಬೋದು. ಬದನೆಕಾಯಿಯನ್ನು ಈ ಥರ ಬಿಡಿಸಿಟ್ಕೊಳ್ಳಿ. ಬದನೆಕಾಯಿಯನ್ನು ಈ ಥರ ಬಿಡಿಸಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿ, ಸ್ವಲ್ಪ ಕೂಡ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಒರೆಸ್ಬೇಕಾಗುತ್ತೆ. ಬದನೆಕಾಯಿ ಒಣಗಿದ ಮೇಲೆ ಈ ಥರ ಒಂದು ಸೈಡ್ ಮಾತ್ರ ಕಟ್ ಮಾಡಿ, ಫುಲ್ ಕಟ್ ಮಾಡಬೇಡಿ. ಸುಮ್ಮನೆ ಈ ಥರ ಗೆರೆ ಹಾಕಿದ ಹಾಗೆ ಕಟ್ ಮಾಡಿದರೆ ಸಾಕು. ಈ ಥರ ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗೆಲ್ಲ ಮಸಾಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಂದು ಮಿಕ್ಸಿ ಜಾರಿಗೆ 15ರಿಂದ 20ರಷ್ಟು ಹಸಿಮೆಣಸನ್ನು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಕಟ್ ಮಾಡಿದಂತಹ ಕಾಡು ಬದನೆಕಾಯಿ, ಒಂದು 1/4 ಕಪ್ಪಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ತರಿಯಾಗಿ ರುಬ್ಬಿದ ಹಸಿಮೆಣಸು, ಹುಳಿ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬದನೆಕಾಯಿ ಮುಳುಗುವಷ್ಟು ಹಾಕಿದರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಬಟ್ಟೆಯಿಂದ ಪಾತ್ರೆಯನ್ನು ಗಟ್ಟಿಗೆ ಕಟ್ಕೊಳ್ಳಿ, ಗಾಳಿ ಹೋಗದೆ ಇರೋ ಥರ. ಒಂದಿನ ಪೂರ್ತಿ ಹಾಗೆ ಇಡಬೇಕಾಗುತ್ತೆ. ಬೆಳಗ್ಗೆ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಬದನೆಕಾಯಿಯನ್ನು ಚೆನ್ನಾಗಿ ಹರಡಿ ಬಿಸಿಲಿಗೆ ಒಣಗಿಸ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಹರಡಿ ಬಿಸಿಲಿಗೆ ಚೆನ್ನಾಗಿ ಒಣಗಬೇಕಿದು. ಸಂಜೆ ಆಗುವಾಗ ಬದನೆಕಾಯಿ ಈ ಥರ ಕಲರ್ ಆಗಿರುತ್ತೆ. ಇದು 2 ದಿನ ಒಣಗಿಸಿರೋದು. ಈ ಬದನೆಕಾಯಿಯನ್ನು ಸಂಜೆ ಆಗುವಾಗ ಮತ್ತೆ ಅದೇ ಪಾತ್ರೆಗೆ ಹಾಕಿ ಮತ್ತೆ ಗಟ್ಟಿ ಕಟ್ಟಿ ಹಾಗೆ ಇಡಬೇಕಾಗುತ್ತೆ. ಮಜ್ಜಿಗೆ ನೀರು ಖಾಲಿಯಾಗುವವರೆಗೂ ಬೆಳಗ್ಗೆ ಒಣಗಿಸಿ ಸಂಜೆ ಆಗುವಾಗ ಅದೇ ಪಾತ್ರೆಗೆ ಬದನೆಕಾಯಿಯನ್ನು ಹಾಕಿ ಗಟ್ಟಿ ಕಟ್ಟಿ ಇಡುವಂಥದ್ದು. ಹಾಗೆ ಮಾಡಬೇಕಾಗುತ್ತೆ. ಮಜ್ಜಿಗೆ ನೀರು ಖಾಲಿಯಾಗುವವರೆಗೂ ಹಾಗೆ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ ಅಂತ, ಎಷ್ಟು ಸೌಂಡ್ ಬರ್ತಾ ಇದೆ. ಮಜ್ಜಿಗೆ ನೀರು ಖಾಲಿ ಆದಮೇಲೆ 3 ದಿನ ಒಣಗಿಸಿರೋದು. ಇಷ್ಟು ಒಣಗಿದರೆ ಸಾಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು, ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ನಾನಿಲ್ಲಿ ಒಣಗಿರುವ ಕಾಡು ಬದನೆಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಗಂಜಿ ಅನ್ನ ಜೊತೆ ಎಲ್ಲ ಊಟ ಮಾಡಲಿಕ್ಕೆ. ಬದನೆಕಾಯಿ ಇಷ್ಟ ಇಲ್ಲದೆ ಇರೋರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ದಿನ ಇಡ್ಬೋದು ಇದನ್ನು ಈ ಥರ ಮಾಡಿಟ್ಕೊಂಡ್ರೆ. ಕಾಡು ಬದನೆಕಾಯಿಯಿಂದ ಮಾಡಿದ ಮಜ್ಜಿಗೆ ಮೆಣಸು ಅಂತ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ.
ಹೀಗೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.